ಸಭಾಧ್ಯಕ್ಷರೇ, ನಾನು ಅಶೋಕ್ ಅಣ್ಣನವರಿಗೆ ಅವ್ರ ಇಂಗ್ಲಿಷ್ಗೆ ಅಭಿಮಾನಿ ಇನ್ಯಾರ ಹೆಸರು ಹೇಳಿ ಕೇಳಿ. ನಾನು ಯಾರ ಹೆಸರು ಹೇಳಿದ್ದು? ನಿಮ್ಮ ಹೆಸರಲ್ಲ ಅಶೋಕ್ ಅಣ್ಣ, ನೀವು ನನಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್. ನಿಮ್ಮ ಹೆಸರಲ್ಲ ನನ್ಗೆ ಇನ್ಸ್ಪಿರೇಷನ್. ನನ್ನ ಹೆಸರು ಅವ್ರು ಹೇಳುತ್ತಾರೆ. ನನಗೆ ಅಶೋಕ್ ಕಂಟಿನ್ಯೂ. ಸುರೇಶ್ ಏನ್ ಹೇಳಿದೆ ಹೇಳಪ್ಪ. ಏನಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ. ಇಲ್ಲ, ಇದು ಯಾರ ಮೇಲೆ ಬಹಳ ಗೌರವ ಕಂಟಿನ್ಯೂ. ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ, ನಾನು ಇವತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದೆ. ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ನಾವು 2336 ಜೀವಗಳನ್ನ ನನ್ನ ಸರ್ಕಾರ ಕಾಪಾಡಿದೆ. ಅದಕ್ಕೆ 1452 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಅದೇ ಥರ ಸಭಾಧ್ಯಕ್ಷರೇ, ಹೇಳ್ತಾ ಹೋದ್ರೆ ನನ್ನ ಸರ್ಕಾರದ ಸಾಧನೆಯನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ನಾನು ಮಾತಾಡ್ಬೇಡಪ್ಪ. ನನ್ನ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ. ಈಗ ನೀವು ಯಾಕೆ ಮುಂದುವರಿಸಿ. ನೀವು ಸಿದ್ದರಾಮಯ್ಯ ಫುಲ್ ಖುಷಿ. ಈಗ ಇದು ಸಭಾಧ್ಯಕ್ಷರೇ, ಬಹಳಷ್ಟು ವಿಚಾರಗಳನ್ನ ನಾನು ಕೆಲವು ವಿಚಾರಗಳನ್ನ ಯಾಕೆಂದ್ರೆ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ. ನನಗೆ ಮಾತಾಡಿ ಅಂತ ತಾವು ನನ್ನ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ನನಗೆ ನೀನು ಮಾತಾಡಪ್ಪ ಅಂತ ಹೇಳಿದ್ದಾರೆ. ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ನೀನು ಮಾತಾಡಪ್ಪ ಅಂತ ಇಲ್ಲ. ಅಶೋಕಣ್ಣ ಅವ್ರು ನನಗೆ ಆಗ್ಲೇ ಮೊಗಸಾಲೆಯಲ್ಲಿ ಸಿಕ್ಕಿದಾಗ ನೀನು 2 ಅವರ್ ಮಾತಾಡು ಅಂತ ಹೇಳಿದ್ದಾರೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡ್ಲಿ ಸಭಾಧ್ಯಕ್ಷರೇ. ಓಕೆ, ಕಂಟಿನ್ಯೂ. ನನಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ. ಸೊ ಅವ್ರ ನಿರೀಕ್ಷೆಯನ್ನು ನಾನು ಯಾವತ್ತೂ ಹುಸಿ ಮಾಡಲ್ಲ ಅನ್ನೋ ಭರವಸೆ ನನಗಿದೆ.